ಮೊಬೈಲಲ್ಲಿ ಆ ಆ್ಯಪು ಈ ಆ್ಯಪು ಹಾಕೋಮಕ್ಕಿಂತ ಮುಂಚೆ ಸ್ವಲ್ಪ ಅಲರ್ಟ್ ಅಂತ ಹೇಳ್ಬೋದು. ಏನು ಈಗಾಗಲೇ ಬಂದಿಂದ ಆ್ಯಪ್ಗಳು ನೀವು ಕ್ಲಿಕ್ ಮಾಡಿ ಹಾಕೊಂಡ್ರೆ ಧೋಕಾ ಗ್ಯಾರಂಟಿ ಅಂತ ಹೇಳ್ಬೋದು. ಅಂಥ ಘಟನೆ ಒಂದು ಬೀದರ್ನ ಚಿಲರ್ಗಿ ಗ್ರಾಮದ ನಿಲ್ಕಂಠ ಅಂಬರಿಗೆ ಆಗ್ಯದ ನೀವು ದೃಶ್ಯ ನೋಡ್ಬೋದು. ಈಗಾಗಲೇ ಒಂದಿಲ್ಲ ಎರಡಿಲ್ಲ 8 ಲಕ್ಷ ರೂಪಾಯಿ ಇವ್ರ ಖಾತೆಯಿಂದ ಗಾಯಬ ಆಗ್ಯಾವ. ಈಗಾಗಲೇ ಬ್ಯಾಂಕು ಪೊಲೀಸ್ ಸ್ಟೇಷನ್ನು ಅಲ್ಲಿ ಇವ್ರು ಅಲ್ಲೆದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಲ್ಕಂಠ ಏನಂದ್ರೆ ಬೆಳಗಾವಿಯಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಬಸ್ ಪಾರ್ಟ್ಸ್ ತಯಾರಾಗಂಥ ಕಂಪ್ನಿಯಲ್ಲಿ ಸುಮಾರು 3 ಜನ ಸಹೋದರರನ್ನು ದುಡಿದು ಸಾಕಷ್ಟು ಕಳೆದ 11 ವರ್ಷಗಳಿಂದ ಕಷ್ಟಪಟ್ಟು ದುಡಿದು ಒಂದು 10-11 ಲಕ್ಷ ರೂಪಾಯಿ ಜಾಬ್ ಮಾಡಿದ್ರು. ಹೊಸ ಮನೆ ಕಟ್ಟಬೇಕಂತ ಹೇಳೋರು ಕನಸಿತ್ತು. ಅದರ ಕನಸು ಗೊತ್ತಾ ನುಚ್ಚು ನೂರಾಗ್ಯದ ನೋಡ್ಬೋದು ನೀವು. ಏನು ಈಗಾಗಲೇ ಅಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟೇ ಇದೆ. ಟೋಟಲಿ ಕಳೆದ ತಿಂಗಳು 27/8/27 ಒಂದೇ ದಿನ ಏನಂದ್ರೆ ಸುಮಾರು 3-4 ಲಕ್ಷ ತೆಗೆದಾರೆ. ಮತ್ತು 27 ಏನಂದ್ರೆ 26 ತಾರೀಕಿಗೆ ಏನಂದ್ರೆ ಮತ್ತು ನೆಕ್ಸ್ಟ್ ಏನಂದ್ರೆ 2 ಲಕ್ಷ ಈ ರೀತಿ ತಗೊಂಡು ಸುಮಾರು 8 ಲಕ್ಷ ರೂಪಾಯಿ ಅವ್ರ ಖಾತೆಯಿಂದ ಏನಂದ್ರೆ ಗಾಯಪಾಗಿವೆ. ಹೀಗಾಗಿ ಸಾಕಷ್ಟು ಒಂದು ಕಣ್ಣೀರು ಹಾಕ್ತಾ ಇದ್ದಾರೆ ಹಣ ಕಳ್ಕೊಂಡು. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯೂನಿಯನ್ ಬ್ಯಾಂಕಲ್ಲಿ ಇವ್ರ ಖಾತೆ ಇತ್ತು. ಏನಾಗಿತ್ತು ರೀ? ಅದ್ರ ಕಡೆ ದುಡ್ಡು ಜಮಾ ಮಾಡಿರಿ, ಏನು ಕೆಲಸ ಮಾಡಿ? ಮನೆ ಕಟ್ಟಬೇಕಂತೇಳಿ ಜಮಾ ಮಾಡಿದ್ದೇವೆ ಸರ್. ನಾವು ಮನೆ ಕಟ್ಬೇಕಂತೇಳಿ ಜಮಾ ಮಾಡಿದ ದುಡ್ಡು ಎಲ್ಲ ಹೋಗಿದಾವ್ರಿ. 8 ಲಕ್ಷ ಹೋಗಿದಾವ್ರಿ ಸರ್. ಹೆಂಗೆ ಹೋದು 8 ಲಕ್ಷ ರೂಪಾಯಿ? ನಿಮ್ಗೆ ಯಾರು ಕರೆ ಮಾಡೋರು? ನಿಮ್ಮದು ಏನು ಹೆಂಗೆ ಹೋದು ದುಡ್ಡು? ಹೆಂಗೆ OTP ಬಂದಿವ್ರಿ ಸರ್ ನಮ್ಗೆ ಮೊಬೈಲ್ಗೆ. OTP ಬಂದಾಗ ನಾವು ಬ್ಯಾಂಕ್ ಮ್ಯಾನೇಜರಿಗೆ ಫೋನ್ ಮಾಡಿ ಹೇಳಿದೆವು ನಮ್ಮ ಅಕೌಂಟು ಫ್ರೀಜ್ ಮಾಡಿಸ್ರಿ ಅಂಥೇಳಿ. ಅಂದ್ರೆ ಅವರು ಹಂಗೆ ಫೋನಿಂದ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಆಮೇಲೆ ಮೇಲಿಂದ ಮೇಲ್ ಕಳ್ಸಪ್ಪ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಮೇಲ್ ಕಳ್ಸಿವ್ರಿ. ಮೇಲ್ ಕಳ್ಸಿದ ಮೇಲೂ ಬಂದ್ ಮಾಡಿದ್ದಾರೆ. OTP ಹೆಂಗೆ ಬಂದು ಮೊಬೈಲಲ್ಲಿ ಯಾವ್ದು ಆ್ಯಪಿಗೆ ಕ್ಲಿಕ್ ಮಾಡಿರಿ? ಏನು ಮಾಡೋದು? ಅದು PM ಕಿಸಾನ್ ಯೋಜನೆ ಅಂತೇಳಿ ಒಂದು ಆ್ಯಪ್ ಬಂದಿತ್ತು ಸರ್. ಅದರಲ್ಲಿ ಕ್ಲಿಕ್ ಮಾಡಿದ್ವಿ. ಕ್ಲಿಕ್ ಮಾಡಿದಾಗ 1 ದಿವಸ ಬಿಟ್ಟು ಕಂಟಿನ್ಯೂ OTP ಆಧಾರ್ ಕಾರ್ಡು ಇದು ಮಾಡೋದು, OTP ಫೋನ್ಪೇ, ನೀವು ಫೋನ್ಪೇ ಇದು ಮಾಡೋದು OTP. ಅದೇ ಥರ ನಮ್ಮ ಯೂನಿಯನ್ ಬ್ಯಾಂಕಿಂದ ಒಂದು ಆ್ಯಪ್ ಇದೆ ಸರ್. ಅದು ಹೊಸ ಆ್ಯಪ್ ಹಾಕೊಳ್ಳೋಕೆ ಹೆಂಗೆ OTP ಬಂದವಲ್ಲ ಆ ಥರ ಎಲ್ಲ OTP ಬಂದವ ಸರ್ ಇಲ್ಲಿ ನನಗೆ. ಮತ್ತು ಜಿಯೋ ಈ ಕಾರ್ಡ್ ಮಾಡ್ಸೋಕ್ಕೂ OTP ಬಂದವ್ರಿ ಸರ್. ಯಾರಿಗೂ ಕೊಟ್ಟಿಲ್ಲ ಸರ್ OTP. ಹೆಂಗೆ ನಿಮ್ಮ ಸಿಮ್ ಕ್ರಿಯೇಟ್ ಆಯ್ತು? ಈ ಸಿಮ್ ಅದು ನನಗೂ ಗೊತ್ತಿಲ್ಲ ಸರ್. ನಾನು ಎಲ್ಲರಿಗೂ ಹೇಳಿದ್ರೆ ಅದೇ ಹೇಳಿದ್ರೆ ನೀವು OTP ಹೇಳಿದ್ದೇನೆ ಅಂತಾರೆ. ನನ್ನ ಕಡೆ ಎಲ್ಲ OTP ಅದಾವೆ ಸರ್. ಯಾರಿಗೂ ನಾವು OTP ಶೇರ್ ಮಾಡಿಲ್ಲ. ಏನು ಡೂಪ್ಲಿಕೇಟ್ ಸಿಮ್ ಮಾಡಿದ್ದಾರೆ? ಹಾಂ, ಈ ಕಾರ್ಡ್ ಮಾಡಿದ್ದಾರೆ ಅಂತ ಸೈಬರ್ದವ್ರು ಹೇಳ್ತಾ ಇದ್ದಾರೆ ಸರ್. ಈ ಕಾರ್ಡ್ ಮಾಡಿಸಿ ಎಷ್ಟಿದೆ ನಿಮ್ಮ ಖಾತೆಯಲ್ಲಿ ದುಡ್ಡು? ಎಷ್ಟು ಹೋಗ್ಯಾವ? ನಮ್ಮದು 8 ಲಕ್ಷ ಹೋಗಿದ್ದಾರೆ ಸರ್. ಪೊಲೀಸರು ಏನು ಅವರು ಎದುರುಗಡೆ ಇದ್ದವರು ಅಕೌಂಟಲ್ಲಿ ಇದ್ದರೆ ಬರುತ್ತಾವೆ, ಇಲ್ಲ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಏನು ಕೆಲಸ ಮಾಡ್ತೀವಿ ನೀವು? ನಾವು ಬೆಳಗಾವಿಯಲ್ಲಿ ಮಾಡ್ತೀವಿ ಸರ್. ಇದು ನಿಲ್ಕಂಠ ಅವರ ನೋವಿನ ಮಾತಂತ ಹೇಳ್ಬೋದು. ಕಳೆದ 10-12 ವರ್ಷಗಳಿಂದ ದುಡಿದು ಮನೆ ಕಟ್ಟಬೇಕು ಅಂತೇಳಿ ಹಣ ಸಂಗ್ರಹಿಸಿಟ್ಟಿದ್ರು ಖಾತೆಯಲ್ಲಿ. ಅದರ ಕಿರಾತಕರು ನಕಲಿ ಈ ಸಿಮ್ಮನ್ನು ಮಾಡಿ ಇತ್ತೀಚೆಗೆ ಏನಂದ್ರೆ ಸಾಕಷ್ಟು ಬ್ಯಾಂಕ್ ಖಾತೆಗಳು ಹ್ಯಾಕ್ ಮಾಡ್ತಿರೋದು, ಸಿಮ್ಮನ್ನೇ ಹ್ಯಾಕ್ ಮಾಡಿ ನಕಲಿ ಸಿಮ್ಮನ್ನು ಮಾಡಿ ಇವ್ರ ಅಕೌಂಟಿಂದ 8 ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ ಸರ್. ಇತ್ತೀಚೆಗೆ ಸಾಕಷ್ಟು ಮೊಬೈಲಲ್ಲಿ ಆ್ಯಪ್ಗಳು ಬರ್ತವೆ. ಜನ PM ಕಿಸಾನು, SBI ಆ್ಯಪು, ಇಂಥ ಆ್ಯಪ್ಗಳಿಗೆ ಕ್ಲಿಕ್ ಮಾಡಿದ ನಂತರ ಈ PM ಕಿಸಾನ್ ಯೋಜನಾ ಆ್ಯಪ್ ಕ್ಲಿಕ್ ಮಾಡಿದ ನಂತರ ದುಡ್ಡು ಹೋಗ್ಯಾವ ಸರ್. ಏನು ಹೇಳ್ಬೇಕಂತೀರಿ ಜನರಿಗೆ, ಯುವಕರಿಗೆ? ನಮ್ಮೆಲ್ಲ ಯುವಕರಿಗೆ ನಾವು ನಾನು ತಿಳಿಸೋದೇನೆಂದರೆ, ಈ ಮೊಬೈಲ್ನಲ್ಲಿ ಬೇಕಾಬಿಟ್ಟು ಆ್ಯಪ್ಗಳು ಬಂದು ಈ ಆ್ಯಪ್ಗಳು ಬಂದ ತಕ್ಷಣ ನಮ್ಮ ಸೋದರ ನಿಲ್ಕಂಠ ಬೆಳಗಾವಿಯಲ್ಲಿ ಕೆಲಸ ಮಾಡ್ತೀವಿ ನಾವು. 3 ಜನ ಸೇರಿಕೊಂಡು ಕಳೆದ 10-11 ವರ್ಷದಿಂದ ದುಡ್ಡು ಸ್ವಲ್ಪ ಮನೆ ಕಟ್ಟುವ ಸಲುವಾಗಿ ಜಮಾ ಮಾಡಿದರು. ಆ ದುಡ್ಡನ್ನು ಆ PM ಕಿಸಾನ್ ಯೋಜನೆ ಅಂತೇಳಿ ಒಂದು ಆ್ಯಪ್ ಮುಖಾಂತರ ಇದ್ದಂಥ 8 ಲಕ್ಷ ರೂಪಾಯಿ ಕಳೆದೋಗಿ. ನಾನು ಯುವಕರಲ್ಲಿ ಒಂದೇನು ಮನವಿ ಮಾಡ್ತೀನಿ ಅಂದರೆ, ಯಾವುದೇ ರೀತಿ ನಿಮ್ಮ ಆ್ಯಪ್ಗಳಾಗಲಿ ಮತ್ತು ಯಾವುದೇ ರೀತಿ ಲಿಂಕನ್ನು ನೀವು ಇದು ಮಾಡ್ಕೊಳ್ಬಾರ್ದು. ಏನೇ ಇದ್ದರೂ ಸಂಬಂಧಪಟ್ಟ ಬ್ಯಾಂಕವ್ರಿಗೆ ತಿಳಿಸ್ಬೇಕು ಅಂತೇಳಿ ನಾನು ಯುವಕರಲ್ಲಿ ಒಂದು ತಿಳಿಸ್ತಿದ್ದೀನಿ ಸರ್. ಸೊ ಇದು ಏನು ಈಗಾಗಲೇ ಏನು ಮೊಬೈಲಲ್ಲಿ ಆ್ಯಪ್ ಬರ್ತಾವ, ಆ ಆ್ಯಪ್ ಮೂಲಕ ಒಂದಿಲ್ಲ ಎರಡಿಲ್ಲ ಏನೊಂದು ಮನೆ ಕಟ್ಟಬೇಕು ಒಂದು ಕನಸು ಹೊತ್ತಿದ್ರು ಇವರು. ಅದು ಇವತ್ತು ಕನಸು ನುಚ್ಚು ನೂರಾಗ್ಯದ. ಅಕೌಂಟಿಂದ 8 ಲಕ್ಷ ರೂಪಾಯಿ ಕಳ್ಕೊಂಡು ಪೊಲೀಸ್ ಸ್ಟೇಷನ್ನು, ಬ್ಯಾಂಕು, ಆ ಕಚೇರಿ ಈ ಕಚೇರಿ ಅಲ್ಲಿದಾಡಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನಿಜಕ್ಕೂ ಪ್ರತಿಯೊಬ್ಬರು ನೀವು ಮೊಬೈಲ್ ಯೂಸ್ ಮಾಡ್ತೀರಿ. ಮೊಬೈಲ್ ಯೂಸ್ ಮಾಡೋರು ಆ ಆ್ಯಪು ಈ ಆ್ಯಪು ಅದು ಬಂತು ಇದು ಬಂತು ಅಂಥೇಳಿ ವಿನಾಕಾರಣ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಂಕಿನಲ್ಲಿದ್ದಂಥ ಹಣ ಹೋಗೋದು ಗ್ಯಾರಂಟಿ. ನಿಮ್ಮ ಸಿಮ್ಮು, ನಿಮ್ಮ ಮೊಬೈಲ್ ನಂಬರ್ ಕೂಡ ನಕಲಿ ಆಗೋದು ಗ್ಯಾರಂಟಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊಬೈಲಲ್ಲಿ ಆ ಆ್ಯಪು ಈ ಆ್ಯಪು ಹಾಕೋಮಕ್ಕಿಂತ ಮುಂಚೆ ಸ್ವಲ್ಪ ಅಲರ್ಟ್ ಅಂತ ಹೇಳ್ಬೋದು. ಏನು ಈಗಾಗಲೇ ಬಂದಿಂದ ಆ್ಯಪ್ಗಳು ನೀವು ಕ್ಲಿಕ್ ಮಾಡಿ ಹಾಕೊಂಡ್ರೆ ಧೋಕಾ ಗ್ಯಾರಂಟಿ ಅಂತ ಹೇಳ್ಬೋದು. ಅಂಥ ಘಟನೆ ಒಂದು ಬೀದರ್ನ ಚಿಲರ್ಗಿ ಗ್ರಾಮದ ನಿಲ್ಕಂಠ ಅಂಬರಿಗೆ ಆಗ್ಯದ ನೀವು ದೃಶ್ಯ ನೋಡ್ಬೋದು. ಈಗಾಗಲೇ ಒಂದಿಲ್ಲ ಎರಡಿಲ್ಲ 8 ಲಕ್ಷ ರೂಪಾಯಿ ಇವ್ರ ಖಾತೆಯಿಂದ ಗಾಯಬ ಆಗ್ಯಾವ. ಈಗಾಗಲೇ ಬ್ಯಾಂಕು ಪೊಲೀಸ್ ಸ್ಟೇಷನ್ನು ಅಲ್ಲಿ ಇವ್ರು ಅಲ್ಲೆದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಲ್ಕಂಠ ಏನಂದ್ರೆ ಬೆಳಗಾವಿಯಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಬಸ್ ಪಾರ್ಟ್ಸ್ ತಯಾರಾಗಂಥ ಕಂಪ್ನಿಯಲ್ಲಿ ಸುಮಾರು 3 ಜನ ಸಹೋದರರನ್ನು ದುಡಿದು ಸಾಕಷ್ಟು ಕಳೆದ 11 ವರ್ಷಗಳಿಂದ ಕಷ್ಟಪಟ್ಟು ದುಡಿದು ಒಂದು 10-11 ಲಕ್ಷ ರೂಪಾಯಿ ಜಾಬ್ ಮಾಡಿದ್ರು. ಹೊಸ ಮನೆ ಕಟ್ಟಬೇಕಂತ ಹೇಳೋರು ಕನಸಿತ್ತು. ಅದರ ಕನಸು ಗೊತ್ತಾ ನುಚ್ಚು ನೂರಾಗ್ಯದ ನೋಡ್ಬೋದು ನೀವು. ಏನು ಈಗಾಗಲೇ ಅಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟೇ ಇದೆ. ಟೋಟಲಿ ಕಳೆದ ತಿಂಗಳು 27/8
27 ಒಂದೇ ದಿನ ಏನದಂದ್ರೆ ಸುಮಾರು 3-4 ಲಕ್ಷ ತೆಗೆದಾರೆ. ಮತ್ತು 27 ಏನಂದ್ರೆ 26 ತಾರೀಕಿಗೆ ಏನಂದ್ರೆ ಮತ್ತು ನೆಕ್ಸ್ಟ್ ಏನಂದ್ರೆ 2 ಲಕ್ಷ ಈ ರೀತಿ ತಗೊಂಡು ಸುಮಾರು 8 ಲಕ್ಷ ರೂಪಾಯಿ ಅವ್ರ ಖಾತೆಯಿಂದ ಏನಂದ್ರೆ ಗಾಯಪಾಗಿವೆ. ಹೀಗಾಗಿ ಸಾಕಷ್ಟು ಒಂದು ಕಣ್ಣೀರು ಹಾಕ್ತಾ ಇದ್ದಾರೆ ಹಣ ಕಳ್ಕೊಂಡು. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯೂನಿಯನ್ ಬ್ಯಾಂಕಲ್ಲಿ ಇವ್ರ ಖಾತೆ ಇತ್ತು. ಏನಾಗಿತ್ತು ರೀ? ಅದ್ರ ಕಡೆ ದುಡ್ಡು ಜಮಾ ಮಾಡಿರಿ, ಏನು ಕೆಲಸ ಮಾಡಿ? ಮನೆ ಕಟ್ಟಬೇಕಂತೇಳಿ ಜಮಾ ಮಾಡಿದ್ದೇವೆ ಸರ್. ನಾವು ಮನೆ ಕಟ್ಬೇಕಂತೇಳಿ ಜಮಾ ಮಾಡಿದ ದುಡ್ಡು ಎಲ್ಲ ಹೋಗಿದಾವ್ರಿ, 8 ಲಕ್ಷ ಹೋಗಿದಾವ್ರಿ ಸರ್. ಹ್ಯಾಂಗೆ ಹೋದು 8 ಲಕ್ಷ ರೂಪಾಯಿ? ನಿಮ್ಗೆ ಯಾರು ಕರೆ ಮಾಡೋರು? ನಿಮ್ಮದು ಏನು ಹ್ಯಾಂಗೆ ಹೋದು ದುಡ್ಡು? ಹ್ಯಾಂಗೆ OTP ಬಂದಿವ್ರಿ ಸರ್ ನಮ್ಗೆ ಮೊಬೈಲ್ಗೆ. OTP ಬಂದಾಗ ನಾವು ಬ್ಯಾಂಕ್ ಮ್ಯಾನೇಜರಿಗೆ ಫೋನ್ ಮಾಡಿ ಹೇಳಿದೆವು ನಮ್ಮ ಅಕೌಂಟು ಫ್ರೀಜ್ ಮಾಡಿಸ್ರಿ ಅಂಥೇಳಿ. ಅಂದ್ರೆ ಅವರು ಹಂಗೆ ಫೋನಿಂದ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಆಮೇಲೆ ಮೇಲಿಂದ ಮೇಲ್ ಕಳ್ಸಪ್ಪ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಮೇಲ್ ಕಳ್ಸಿವ್ರಿ. ಮೇಲ್ ಕಳ್ಸಿದ ಮೇಲೂ ಬಂದ್ ಮಾಡಿದ್ದಾರೆ ರೀ. ನಿಮ್ಮ OTP ಹ್ಯಾಂಗೆ ಬಂದು ಮೊಬೈಲಲ್ಲಿ ಯಾವ್ದು ಆ್ಯಪಿಗೆ ಕ್ಲಿಕ್ ಮಾಡಿರಿ, ಏನು ಮಾಡೋದು ಹೇಳಿ? ಅದು PM ಕಿಸಾನ್ ಯೋಜನೆ ಅಂತೇಳಿ ಒಂದು ಆ್ಯಪ್ ಬಂದಿತ್ತು ಸರ್. ಅದರಲ್ಲಿ ಕ್ಲಿಕ್ ಮಾಡಿದ್ವಿ. ಕ್ಲಿಕ್ ಮಾಡಿದಾಗ 1 ದಿವಸ ಬಿಟ್ಟು ಕಂಟಿನ್ಯೂ OTP, ಆಧಾರ್ ಕಾರ್ಡು ಇದು ಮಾಡೋದು OTP, ಫೋನ್ಪೇ ನೀವು ಫೋನ್ಪೇ ಇದು ಮಾಡೋದು OTP. ಅದೇ ಥರ ನಮ್ಮ ಯೂನಿಯನ್ ಬ್ಯಾಂಕಿಂದ ಒಂದು ಆ್ಯಪ್ ಇದೆ ಸರ್. ಅದು ಹೊಸ ಆ್ಯಪ್ ಹಾಕೊಳ್ಳೋಕೆ ಹೆಂಗೆ OTP ಬಂದವಲ್ಲ ಆ ಥರ ಎಲ್ಲ OTP ಬಂದವ ಸರ್ ಇಲ್ಲಿ ನನಗೆ. ಮತ್ತು ಜಿಯೋ ಕಾರ್ಡ್ ಮಾಡ್ಸೋಕ್ಕೂ OTP ಬಂದವ್ರಿ ಸರ್. ಯಾರಿಗೂ ಕೊಟ್ಟಿಲ್ಲ ಸರ್ OTP. ಹ್ಯಾಂಗೆ ನಿಮ್ಮ ಸಿಮ್ ಕ್ರಿಯೇಟ್ ಆಯ್ತು? ಈ ಸಿಮ್ ಅದು ನನಗೂ ಗೊತ್ತಿಲ್ಲ ಸರ್. ನಾನು ಎಲ್ಲರಿಗೂ ಹೇಳಿದ್ರೆ ಅದೇ ಹೇಳಿದ್ರೆ ನೀವು OTP ಹೇಳಿದ್ದೇನೆ ಅಂತಾರೆ. ನನ್ನ ಕಡೆ ಎಲ್ಲ OTP ಅದಾವೆ ಸರ್. ಯಾರಿಗೂ ನಾವು OTP ಶೇರ್ ಮಾಡಿಲ್ಲ, ಏನು ಡೂಪ್ಲಿಕೇಟ್ ಸಿಮ್ ಮಾಡಿದ್ದಾರೆ. ಹಾಂ, ಕಾರ್ಡ್ ಮಾಡಿದಾರೆ ಅಂತ ಸೈಬರ್ದವ್ರು ಹೇಳ್ತಾ ಇದ್ದಾರೆ ಸರ್. ಕಾರ್ಡ್ ಮಾಡಿಸಿ ಎಷ್ಟಿದೆ ನಿಮ್ಮ ಖಾತೆಯಲ್ಲಿ ದುಡ್ಡು? ಎಷ್ಟು ಹೋಗ್ಯಾವ? ನಮ್ದು 8 ಲಕ್ಷ ಹೋಗಿದ್ದಾರೆ ಸರ್. ಏನಿಗೆ ಯಾರು ಪೊಲೀಸರೇ ನಮ್ಮ ಕಡೆ ಕೊಡೋದು? ಏನು ಅವರು ಎದುರುಗಡೆ ಇದ್ದವ್ರು ಅಕೌಂಟಲ್ಲಿ ಇದ್ದರೆ ಬರುತ್ತಾವೆ, ಇಲ್ಲ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಏನು ಕೆಲಸ ಮಾಡ್ತೀವಿ ನೀವು? ನಾವು ಬೆಳಗಾವಿಯಲ್ಲಿ ಮಾಡ್ತೀವಿ ಸರ್. ಇದು ನೀಲಕಂಠ ಅವರ ನೋವಿನ ಮಾತಂತ ಹೇಳ್ಬೋದು. ಕಳೆದ 10-12 ವರ್ಷಗಳಿಂದ ದುಡಿದು ಮನೆ ಕಟ್ಟಬೇಕು ಅಂತೇಳಿ ಹಣ ಸಂಗ್ರಹಿಸಿಟ್ಟಿದ್ರು ಖಾತೆಯಲ್ಲಿ. ಅದರ ಕಿರಾತಕರು ನಕಲಿ ಈ ಸಿಮ್ಮನ್ನು ಮಾಡಿ ಇತ್ತೀಚೆಗೆ ಏನಂದ್ರೆ ಸಾಕಷ್ಟು ಬ್ಯಾಂಕ್ ಖಾತೆಗಳ ಹ್ಯಾಕ್ ಮಾಡ್ತಿರೋದು, ಸಿಮ್ಮನ್ನೇ ಹ್ಯಾಕ್ ಮಾಡಿ ನಕಲಿ ಸಿಮ್ಮನ್ನು ಮಾಡಿ ಅವ್ರ ಅಕೌಂಟಿಂದ 8 ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ ಸರ್. ಇತ್ತೀಚೆಗೆ ಸಾಕಷ್ಟು ಮೊಬೈಲಲ್ಲಿ ಆ್ಯಪ್ಗಳು ಬರ್ತವೆ. ಜನ PM ಕಿಸಾನು, SBI ಆ್ಯಪು, ಇಂಥ ಆ್ಯಪ್ಗಳಿಗೆ ಕ್ಲಿಕ್ ಮಾಡಿದ ನಂತರ ಈ PM ಕಿಸಾನ್ ಯೋಜನಾ ಆ್ಯಪ್ ಕ್ಲಿಕ್ ಮಾಡಿದ ನಂತರ ದುಡ್ಡು ಹೋಗ್ಯಾವ ಸರ್. ಏನು ಹೇಳ್ಬೇಕಂತೀರಿ ಜನರಿಗೆ, ಯುವಕರಿಗೆ? ನಮ್ಮೆಲ್ಲ ಯುವಕರಿಗೆ ನಾವು ನಾನು ತಿಳಿಸೋದೇನೆಂದರೆ, ಈ ಮೊಬೈಲ್ನಲ್ಲಿ ಬೇಕಾಬಿಟ್ಟಿ ಆ್ಯಪ್ಗಳು ಬಂದು ಈ ಆ್ಯಪ್ಗಳು ಬಂದ ತಕ್ಷಣ ನಮ್ಮ ಸೋದರ ನೀಲಕಂಠ ಬೆಳಗಾವಿಯಲ್ಲಿ ಕೆಲಸ ಮಾಡ್ತೀವಿ ನಾವು. 3 ಜನ ಸೇರಿಕೊಂಡು ಕಳೆದ 10-11 ವರ್ಷದಿಂದ ದುಡ್ಡು ಸ್ವಲ್ಪ ಮನೆ ಕಟ್ಟುವ ಸಲುವಾಗಿ ಜಮಾ ಮಾಡಿದರು. ಆ ದುಡ್ಡನ್ನು ಆ PM ಕಿಸಾನ್ ಯೋಜನೆ ಅಂತೇಳಿ ಒಂದು ಆ್ಯಪ್ ಮುಖಾಂತರ ಇದ್ದಂಥ 8 ಲಕ್ಷ ರೂಪಾಯಿ ಕಳೆದೋಗಿ. ನಾನು ಯುವಕರಲ್ಲಿ ಒಂದು ಮನವಿ ಮಾಡ್ತೀನಿ ಅಂದರೆ, ಯಾವುದೇ ರೀತಿ ನಿಮ್ಮ ಆ್ಯಪ್ಗಳಾಗಲಿ ಮತ್ತು ಯಾವುದೇ ರೀತಿ ಲಿಂಕನ್ನು ನೀವು ಇದು ಮಾಡ್ಕೊಳ್ಬಾರ್ದು. ಏನೇ ಇದ್ದರೂ ಸಂಬಂಧಪಟ್ಟ ಬ್ಯಾಂಕವರಿಗೆ ತಿಳಿಸ್ಬೇಕು ಅಂತೇಳಿ ನಾನು ಯುವಕರಲ್ಲಿ ಒಂದು ತಿಳಿಸ್ತಿದ್ದೀನಿ ಸರ್. ಸೊ ಇದು ಏನು ಈಗಾಗಲೇ ಏನು ಮೊಬೈಲಲ್ಲಿ ಆ್ಯಪ್ ಬರ್ತಾವ, ಆ ಆ್ಯಪ್ ಮೂಲಕ ಒಂದಿಲ್ಲ ಎರಡಿಲ್ಲ ಏನೊಂದು ಮನೆ ಕಟ್ಟಬೇಕು ಒಂದು ಕನಸು ಹೊತ್ತಿದ್ರು ಇವರು. ಅದು ಇವತ್ತು ಕನಸು ನುಚ್ಚು ನೂರಾಗ್ಯದ. ಅಕೌಂಟಿಂದ 8 ಲಕ್ಷ ರೂಪಾಯಿ ಕಳ್ಕೊಂಡು ಪೊಲೀಸ್ ಸ್ಟೇಷನ್ನು, ಬ್ಯಾಂಕು, ಆ ಕಚೇರಿ ಈ ಕಚೇರಿ ಅಲ್ಲಿದಾಡಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನಿಜಕ್ಕೂ ಪ್ರತಿಯೊಬ್ಬರು ನೀವು ಮೊಬೈಲ್ ಯೂಸ್ ಮಾಡ್ತೀರಿ. ಮೊಬೈಲ್ ಯೂಸ್ ಮಾಡೋರು ಆ ಆ್ಯಪು ಈ ಆ್ಯಪು ಅದು ಬಂತು ಇದು ಬಂತು ಅಂಥೇಳಿ ವಿನಾಕಾರಣ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಂಕಿನಲ್ಲಿದ್ದಂಥ ಹಣ ಹೋಗೋದು ಗ್ಯಾರಂಟಿ. ನಿಮ್ಮ ಸಿಮ್ಮು, ನಿಮ್ಮ ಮೊಬೈಲ್ ನಂಬರ್ ಕೂಡ ನಕಲಿ ಆಗೋದು ಗ್ಯಾರಂಟಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್.